ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಒಂದು ಹೊಸ ಪ್ರಾಡಕ್ಟ್ನ ತೋರಿಸ್ತಾ ಇದ್ದೀನಿ. ಇದು ಕೂಡ ಮೀಶೋನಲ್ಲಿ ಸಿಗತ್ತಾ ಅಂತ ಹೇಳಿ ನನಗೇನೆ ಶಾಕ್ ಆಗಿಬಿಟ್ಟು. ಸೊ ಇದನ್ನ ನಮ್ಮ ಅಕ್ಕ ಪರ್ಚೇಸ್ ಮಾಡಿದ್ಲು, ಅವಳಿಗೆ ಬೇಕು ಅಂತ ಹೇಳಿ. ಆ್ಯಂಡ್ ಹೇಗೆ ಬರುತ್ತೇನೋ ಅಂತೇಳಿ ಅವಳು ಕೂಡ ಸ್ವಲ್ಪ ಕನ್ಫ್ಯೂಷನ್ ಆಗಿದ್ಲಂತೆ. ಬಟ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿ ನನಗೆ ವೀಡಿಯೋನ ಅನ್ಬಾಕ್ಸಿಂಗ್ ವೀಡಿಯೋನೇ ಅವಳು ಫಸ್ಟಿಂದ ಮಾಡಿಬಿಟ್ಟು ಕಳಿಸಿದ್ದಾಳೆ. ಸೊ ಇದು ಏನಪ್ಪ ಅಂತ ಹೇಳಿದ್ರೆ ಹೊಲಿಗೆ ಮೆಷಿನ್, ಓಕೆನಾ. ಸೊ ನೀವು ದೊಡ್ಡದೆಲ್ಲ ನೋಡಿರ್ತೀರಾ, ಬಟ್ ಇದು ಬಂದು ಪೋರ್ಟಬಲ್ ಆಗಿರುತ್ತೆ. ಚಿಕ್ಕ ಹೊಲಿಗೆ ಮೆಷಿನ್ ಇದು. ಆ್ಯಂಡ್ ನೀವು ಅಬ್ಸರ್ವ್ ಮಾಡ್ಬೋದು, ಅವರೇ ದಾರ ಕೂಡ ಫಸ್ಟೇ ಹಾಕಿ ಫಿಕ್ಸ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಬಾಬಿನ್ಗೂ ಕೂಡ ಅವರೇ ಹಾಕ್ಬಿಟ್ಟಿದ್ದಾರೆ. ವೈ ಬಿಕಾಸ್ ಈಗ ಫಸ್ಟ್ ಟೈಮ್ ನೀವು ಯೂಸ್ ಮಾಡ್ತಿರ್ತೀರಾ. ಸೊ ಹೊಲಿಗೆ ಮೆಷಿನ್ ಅಂದರೆ ಏನು ಅಂತಲೇ ಗೊತ್ತಿರೋದಿಲ್ಲ, ಸ್ಟಿಚಿಂಗ್ ಮೆಷಿನ್ ಎಲ್ಲ ನಮಗೆಲ್ಲ. ಸೊ ಅದನ್ನೇ ಯೂಸ್ ಮಾಡೋರಿಗೆ ಗೊತ್ತಿರುತ್ತೆ ಬಾಬಿನ್ ಅಂದರೆ ಏನು, ಹೇಗೆ ಹಾಕಬೇಕು ಅಂತ ಹೇಳಿ. ಬಟ್ ಫಸ್ಟ್ ಟೈಮ್ ಈಗ ನಾವು ನೋಡ್ತಾ ಇರ್ತೀವಿ, ಸೊ ನಮಗೆ ಕಲಿತೇ ಇರೋದಿಲ್ಲ ನೋಡಿ. ಸೊ ಈಸಿಯಾಗಲಿ ಅಂತ ಹೇಳಿ ಅವರೇ ಎಲ್ಲದೂ ಕೂಡ ಎ ಟು ಝೆಡ್ ರೆಡಿ ಮಾಡಿರ್ತಾರೆ. ಸೊ ನಾವು ಯೂಸ್ ಮಾಡೋದು ಅಷ್ಟೇ. ಹೇಗೆ ಅಂತ ಹೇಳಿದ್ರೆ ಇಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸ್ಟ್ಯಾಪ್ಲರ್ ಎಲ್ಲ ಯೂಸ್ ಮಾಡ್ತೀವಲ್ವಾ, ಸೊ ಅದೇ ರೀತಿನಲ್ಲಿ ಪ್ರೆಸ್ ಮಾಡ್ಕೊತ ಹೋಗೋದು ಅಷ್ಟೇ. ಸಿಂಗಲ್ ಲೇಯರ್ ಸ್ಟಿಚಿಂಗ್ ಬರುತ್ತೆ ನೋಡಿ, ಈ ರೀತಿನಲ್ಲಿ ಬರುತ್ತೆ. ತುಂಬ ಚೆನ್ನಾಗಿದೆ. ಈಗ ಎಮರ್ಜೆನ್ಸಿ ನಮ್ಮದು ಬಟ್ಟೆಗಳೇನಾದ್ರು ಸ್ವಲ್ಪ ಹೊಲಿಗೆ ಬಿಚ್ಕೊಂಡಿರುತ್ತೆ, ಅಥವಾ ಆಲ್ಟ್ರೇಷನ್ ಏನಾದ್ರು ಮಾಡ್ಕೋಬೇಕು, ಹೊರಗಡೆ ಎಲ್ಲ ನಾವು ದುಡ್ಡು ಕೊಟ್ಟು ಮಾಡಿಸ್ಕೊತೀವಿ ಅಂತ ಹೇಳಿದ್ರೆ, ಒಂದು ಸ್ಟಿಚಿಂಗೇ ನಾವು ಮಾಡಿಸ್ತೀವಿ ಅಂತ ಹೇಳಿದ್ರೆ, ಆಲ್ಟ್ರೇಷನ್ ಮಾಡಿಸ್ತೀವಿ ಅಂತ ಹೇಳಿದ್ರೆ ಮಿನಿಮಮ್ ಅಂದರೂ ಒಂದು 50 to 80 rupees ತೊಗೊತಾರೆ ಅಲ್ವಾ. ಸೊ ಅದರಲ್ಲೂ ಕೂಡ ಕ್ಲಾತ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಆ ರೀತಿನಲ್ಲೆಲ್ಲ ಮಾಡ್ತಾರೆ. ಸಿಟಿಲಂತೂ ತುಂಬ ಹೆವಿ ಪ್ರೈಸ್ನ ಚಾರ್ಜ್ ಮಾಡ್ತಾರೆ. ಹಳ್ಳಿಲಿದ್ದಾರೆ ಅಂತ ಹೇಳಿದ್ರೆ 120 rupees 30 rupees ಎಲ್ಲ ತೊಗೊತಾರೆ. ಬಟ್ ಸಿಟಿಲಿದ್ದೀವಿ ಅಂತ ಹೇಳಿದ್ರೆ ತುಂಬ ಚಾರ್ಜ್ ಮಾಡಿಬಿಡ್ತಾರೆ. ಸೊ ರೀತಿ ನಮ್ಮ ಮನೇಲಿ ಒಂದು ರೀತಿ ಒಂದು ಹೊಲಿಗೆ ಮೆಷಿನ್ ಇತ್ತು ಅಂತ ಹೇಳಿದ್ರೆ ಮ್ಯಾನ್ಯುಯಲ್ ಆಗಿ ನಾವೇನೇ ಹ್ಯಾಂಡಲ್ ಮಾಡ್ಬೋದು. ಸ್ವಲ್ಪ ಹರಿದೋಗಿರುತ್ತೆ, ಚಿಕ್ಕ ಚಿಕ್ಕ ಮಕ್ಕಳ ಬಟ್ಟೆಗಳೆಲ್ಲ ಹರಿದೋಗಿರುತ್ತೆ, ಅಥವಾ ನಮ್ಮದೇ ಒಂದು ಸೈಡ್ ಎಲ್ಲ ಸ್ವಲ್ಪ ಏನೋ ಹೊಲಿಗೆ ಬಿಚ್ಕೊಂಡಿರುತ್ತೆ. ಆ ಟೈಮಲ್ಲಿ ನಾವು ಆರಾಮಾಗಿ ಯೂಸ್ ಮಾಡ್ಬೋದು. ಸೂಜಿ ಥರ ತೊಗೊಂಡು ಹೊಲಿಯೋದಕ್ಕಿಂತ ಈ ರೀತಿ ಒಂದು ಮಿನಿ ಹೊಲಿಗೆ ಮೆಷಿನ್ ಇತ್ತು ಅಂತ ಹೇಳಿಬಿಟ್ರೆ, ಸೊ ನಾವು ಆರಾಮಾಗಿ ಸ್ಟಿಚ್ ಕೂಡ ಮಾಡ್ಬೋದು. ಮತ್ತು ಸ್ಟಿಚ್ ಕೂಡ ಅಷ್ಟೇ ಒಂದೇ ರೀತಿನಲ್ಲೇ ಬರುತ್ತೆ. ಒಂದು ಸ್ವಲ್ಪ ದೊಡ್ಡದು ಸಣ್ಣದು ಆ ರೀತಿನಲ್ಲಿ ಬರೋದೇ ಇಲ್ಲ. ಮತ್ತು ಸ್ವಲ್ಪ ವರ್ಕಿಂಗ್ ವುಮೆನ್ಸ್ ಎಲ್ಲ ನಾವು ಇದ್ದೀವಿ ಅಂತ ಹೇಳಿದಾಗ ನಮಗೂ ಕೂಡ ಈಸಿ ಅಂತ ಅನಿಸ್ಬಿಡುತ್ತೆ. ಸೊ ಯಾರೆಲ್ಲ ಸೂಜಿ ಹಾಕ್ಕೊಂಡು ದಾರ ಹಾಕ್ಕೊಂಡು ಪೋಣಿಸ್ಕೊಂಡು ಯಾರಪ್ಪ ಕಷ್ಟಪಡ್ತಾರೆ. ಸೊ ಈ ರೀತಿನಲ್ಲಿ ಇತ್ತು ಅಂತ ಹೇಳಿದ್ರೆ ತುಂಬಾ ಈಸಿ ಆಗುತ್ತೆ. ತುಂಬಾ ಚೆನ್ನಾಗಿದೆ, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಪ್ರತಿಯೊಬ್ಬರು ಕೂಡ ಈ ರೀತಿ ಒಂದು ಮೆಷಿನ ಮನೇಲಿ ಇಟ್ಕೊಳ್ಳೇಬೇಕು. ಎಮರ್ಜೆನ್ಸಿಗೆ ಇದು ಸಿಕ್ಕಾಪಟ್ಟೆ ಹೆಲ್ಪ್ ಕೊಡುತ್ತೆ. ಆ್ಯಂಡ್ ಪ್ರೈಸು ಕೂಡ ತುಂಬಾ ಕಡಿಮೆ ಪ್ರೈಸು, ಬರೀ 370 ರೂಪಾಯಿನ ಕೊಟ್ಟಿದ್ದು. ಮತ್ತು ಇವಾಗ ಪ್ರೈಸ್ ಕೂಡ ಡ್ರಾಪ್ ಆಗಿರುತ್ತೆ. ಸೊ ಲಿಂಕ್ ಕೊಟ್ಟಿರ್ತೀನಲ್ಲ, ಸೊ ಯಾರಿಗೆಲ್ಲ ಬೇಕು ಹೋಗಿ ಪರ್ಚೇಸ್ ಮಾಡ್ಕೊಡಿ. ಆ್ಯಂಡ್ ಕಲರ್ ಬಂದು ರೆಡ್ ಕಲರಲ್ಲಿ ಕೊಟ್ಟು ಕಳಿಸಿದ್ದಾರೆ. ಕ್ಯಾಟ್ಲಾಗಲ್ಲಿ ಇದ್ದಿದ್ದು ಬ್ಲೂ ಕಲರಲ್ಲಿ ಇತ್ತಂತೆ, ಬಟ್ ಅವ್ರು ರೆಡ್ ಕಲರಲ್ಲಿ ಕೊಟ್ಟಿದ್ದಾರೆ. ಕಲರ್ ಯಾವುದೇ ಆದರೆ ಏನು, ಅವ್ರ ಪ್ರಾಡಕ್ಟ್ ಚೆನ್ನಾಗಿ ಬರಬೇಕು ಅಲ್ವಾ. ಸೊ ಮತ್ತು ಇದು ಸ್ವಲ್ಪ ಹೊಸದಾಗಿ ಲಾಂಚ್ ಆಗಿರೋಂಥ ಪ್ರಾಡಕ್ಟ್ ಅಂತೆ. ನಾನು ಕೂಡ ನೋಡಿರಲಿಲ್ಲ. ಅವಳಿಗೆ ಆಫ್ಲೈನಲ್ಲಿ ತೊಗೋಬೇಕು ಅಂತ ಅಂದ್ಕೊಂಡಾಗ ನೋಡೋಣ ಮೀಶೋದಲ್ಲಿ ಸಿಗುತ್ತೇನೋ ಅಂತ ಹೇಳಿ ಸರ್ಚ್ ಮಾಡಿದಾಗ ಇತ್ತಂತೆ. ಯಾರು ಕೂಡ ಇನ್ನೂ ಸುಮಾರು ಜನ ತೊಗೊಂಡಿಲ್ಲ. ಸೊ ಅವಳೇ ಫಸ್ಟ್ ಟೈಮ್ ತೊಗೊಂಡಿರೋದು ಅಂತ ಅನ್ಕೊತೀನಿ. ಆಮೇಲೆ ಎಲ್ಲ ತೊಗೊಂಡಿರ್ಬೋದೇನೋ. ರೇಟಿಂಗ್ಸ್ ಏನು ಅಷ್ಟೊಂದೇನು ಕೊಟ್ಟಿಲ್ಲ ಯಾರು ಕೂಡ. ವೈ ಬಿಕಾಸ್ ಇದು ಇವಾಗ ಹೊಸದಾಗಿ ಲಾಂಚ್ ಆಗಿರೋದಲ್ವ. ಸೊ ಹಾಗಾಗಿ ಸೊ ಯಾರಿಗೆಲ್ಲ ಬೇಕು ಬೇಗನೆ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಲಿಂಕ್ ಕೊಟ್ಟಿರ್ತೀನಿ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ, ಓಕೆನಾ. ಸೊ ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ನಾನು ಸೂಜಿಗಳನ್ನು ತಗೊಂಡಿದ್ದೀನಿ. ಈ ಸೂಜಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ವೈ ಬಿಕಾಸ್ ಅವಾಗಿನ ಕಾಲದಲ್ಲಿ ಇತ್ತು, ಲೈಕ್ ಸ್ವಲ್ಪ ಏಜ್ ಆಗಿರೋರಿಗೆ ಕಣ್ಣು ಕಾಣಿಸೋದಿಲ್ಲ ಸೂಜಿ ಪೋಣಿಸೋದಕ್ಕೆ ಅಂತ ಹೇಳ್ತಿದ್ರು. ಬಟ್ ಇವಾಗಂತೂ ಈಗಿನ ಜನ್ರೇಷನಲ್ಲಿ ನಮಗೇನೆ ಕಾಣಿಸೋದಿಲ್ಲ, ಚಿಕ್ಕ ಚಿಕ್ಕ ಸೂಜಿಗೆ ದಾರನ ಪೋಣಿಸೋದಕ್ಕೆ ಕಾಣಿಸೋದಿಲ್ಲ. ಸೊ ಬಟ್ ಈ ಒಂದು ಸೂಜಿ ಇಲ್ಲಿದೆ ಅಲ್ಲ, ಸೊ ಸೈಡ್ ಓಪನ್ ಇದೆ ಫ್ರೆಂಡ್ಸ್. ಓಕೆ, ಅಂದರೆ ಗ್ಯಾಪ್ ಇದೆ. ನಾವು ಆರಾಮ ವಿತಿನ್ ಸೆಕೆಂಡಲ್ಲೇ ದಾರನ ಇದ್ರೊಳಗಡೆ ಪೋಣಿಸ್ಬೋದು. ಸೊ ಆ ರೀತಿನಲ್ಲಿ ಡಿಸೈನ್ ಮಾಡಿದ್ದಾರೆ. ಮತ್ತು ಚಿಕ್ಕದ್ರಿಂದ ದೊಡ್ಡದವರೆಗೂ ಕೂಡ ಸಿಗುತ್ತೆ. ಟೋಟಲ್ ಆಗಿ 30 ಪೀಸ್ ಬರುತ್ತೆ. ಮತ್ತು ಒಂದು ವುಡನ್ ಟ್ಯೂಬ್ ಬರುತ್ತೆ. ಈ ಟ್ಯೂಬ್ ಒಳಗಡೆ ಹಾಕಿರ್ತಾರೆ. ಸೊ ಸೂಜಿ ಅಂತ ಹೇಳಿದ್ರೆ ಕಣ್ಣಿಗೆ ಕಾಣಿಸೋದಿಲ್ಲ, ಎಲ್ಲಿ ಬೇಕಲ್ಲ ಇಟ್ಬಿಡ್ತೀವಿ. ಆಮೇಲೆ ಹುಡ್ಕೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಈ ರೀತಿ ಟ್ಯೂಬ್ ಇತ್ತು ಅಂತ ಹೇಳಿದ್ರೆ ಸೊ ಎಲ್ಲ ಸೂಜಿಗಳು ಕೂಡ ಇದ್ರ ಒಳಗಡೆ ಹಾಕಿಡ್ಬೋದು. ಸೊ ಮರದಲ್ಲಿ ಮಾಡಿರೋಂಥ ಟ್ಯೂಬ್ ಇದು. ತುಂಬ ಚೆನ್ನಾಗಿದೆ. 30 ಪೀಸ್ ಬರುತ್ತೆ. ಸೊ ನೀವು ನಿಮ್ಮ ಮನೇಲಿ ಏನಾದ್ರು ಈಗ ಮೆಷಿನ್ ಇತ್ತು ಅಂತ ಹೇಳಿದ್ರೆ, ಅಂದರೆ ಹೊಲಿಗೆ ಮೆಷಿನ್ ಇತ್ತು ಅಂತ ಹೇಳಿದ್ರೆ ಸ್ಟಿಚಿಂಗ್ ಮೆಷಿನು, ಸೊ ನೀವು ಕೂಡ ಯೂಸ್ ಮಾಡ್ಬೋದು ಬೇಗನೆ ಸೂಜಿನ ಪೋಣಿಸೋದಕ್ಕೆ. ಆ್ಯಂಡ್ ಮ್ಯಾನ್ಯುಯಲ್ ಆಗಿ ಸೊ ನಾವು ಆರಾಮಾಗಿ ನಾವು ಕೂಡ ಒಳಗಡೆ ಪೋಣಿಸ್ಕೋಬೋದು. ಲೈಕ್ ಈಗ ಹೂವು ಎಲ್ಲ ಪೋಣಿಸ್ತಾ ಇರ್ತೀವಿ, ಅಥವಾ ಬಟನ್ಸ್ ಏನೋ ಹೋಗಿರುತ್ತೆ. ಸೊ ಬಟನ್ ಎಲ್ಲ ಏನು ಫಿಕ್ಸ್ ಮಾಡೋದಕ್ಕೆ ಸೂಜಿ ದಾರ ಅಂತೂ ಬೇಕೇ ಬೇಕಾಗುತ್ತೆ ಮನೇಲಲ್ವಾ. ಸೊ ಈ ಒಂದು ಸೂಜಿನ ತೊಗೊಂಡ್ರಿ ಅಂತ ಹೇಳಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಬೇರೆಯವ್ರ ಹತ್ರ ಏನೋ ನಮಗೆ ಕಾಣಿಸ್ತಾ ಇಲ್ಲ, ಸ್ವಲ್ಪ ಹಾಕ್ಕೊಡಿ ಅನ್ನೋ ಒಂದು ಕೇಳೋದೇ ಬೇಡ, ನಾವೇ ಆರಾಮ ಮಾಡ್ಕೋಬೋದು. ಸೊ ಹಾಗಾಗಿ ಇದನ್ನು ಕೂಡ ಪರ್ಚೇಸ್ ಮಾಡಿದ್ದೀವಿ. ಆ್ಯಂಡ್ ಪ್ರೈಸ್ ಎಷ್ಟಪ್ಪ ಅಂತ ಹೇಳಿದ್ರೆ 96 ರೂಪಾಯಿ, 96 rupees ಅಷ್ಟೇ. ತುಂಬಾ ಕಡಿಮೆ ಪ್ರೈಸಲ್ಲಿ ಸಿಗ್ತಿದೆ, ಡಿಫ್ರೆಂಟ್ ಆಗಿದೆ. ಸೊ ಬೇಕು ಅಂತ ಹೇಳಿದ್ರೆ ಲಿಂಕ್ ಕೊಟ್ಟಿರ್ತೀನಿ, ಪರ್ಚೇಸ್ ಮಾಡ್ಕೊಳ್ಳಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಯಿತು ಆ್ಯಂಡ್ ಹೆಲ್ಪ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಫ್ ಇನ್ ಕೇಸ್ ಏನೋ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡಿದಂತೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ರಿಗೂ ವಿಡಿಯೋನ ಶೇರ್ ಮಾಡಿ, ತಪ್ಪದೇ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.